ಆಮೇಲೆ ಜಿ ಟಿ ದೇವೇಗೌಡರು ಒಕ್ಕಲಿಗರಾದರು, ದಲಿತರು, ಮುಸಲ್ಮಾನರು, ಲಿಂಗಾಯತರು ಎಲ್ಲ ಸಮುದಾಯಗಳನ್ನು ಜೊತೆಲಿ ತೊಗೊಂಡೋಗಿ ಕೆಲಸ ಮಾಡ್ತಾರೆ. ಹಾಗಾಗಿ ಅವ್ರ ಮನೆಗೆ ಹೋಗಿ ನಾನು ಹುಟ್ಟದ ಹಬ್ಬದ ದಿವಸ ಅವ್ರನ್ನ ವಿಶ್ ಮಾಡಿ ಅವ್ರ ಜೊತೆಲೇ ಕೂತು ಊಟ ಮಾಡಿ, ಸಾಯಂಕಾಲ ಇನ್ನೊಂದು ಬೇರೆ ಕಾರ್ಯಕ್ರಮ ಆಯ್ತು ನನಗೆ ಮೈಸೂರಿನಲ್ಲಿ, ಅದನ್ನು ಮುಗಿಸ್ಕೊಂಡು ರಾತ್ರಿ ಸುಮಾರು 2-3 ಗಂಟೆಗೆ ಇಲ್ಲಿಗೆ ಬಂದೆ ನಾನು. ಸಾರಾಮೇಶ್ವರ್ ಹೇಳ್ತಿರುವಂಥದ್ದು CM ಇಬ್ರಾಹಿಮು ಸವಕಲು ನಾಣ್ಯ ಅಂತಿದ್ದಾರೆ. ಹೌದೌದು, 1000 ವರ್ಷದ ಹಿಂದೆ ನಾಣ್ಯ ಇವತ್ತು ಮಾರ್ಕೆಟ್ನಲ್ಲಿ ಅದು ₹1 ಇದ್ರೆ ₹1 ಕೋಟಿ ಬೆಲೆ ಬಾಳುತ್ತದೆ. ನಾಣ್ಯ ಇದೆಯಲ್ಲ, ಇವತ್ತಿನ ನಾಣ್ಯಕ್ಕೆ ಬೆಲೆ ಇಲ್ಲ. ₹1 ಭಿಕ್ಷಕನ ಕೊಟ್ಟರು ತಗೊಳ್ಳಲ್ಲ. ಅವತ್ತಿನ ₹1 ಇವತ್ತು ಭಿಕ್ಷಕನಿಗೆ ಕೊಟ್ಟರೆ ಕಾಲಿಗೆ ಬಿದ್ದು ತಗೋತಾನೆ. ಯಾಕಂದರೆ ಬಜಾರಲ್ಲಿ ಮಾರಿದ್ರೆ ಅದು ಓಲ್ಡ್ ವ್ಯಾಲ್ಯೂ, ಏನ್ಸೆಂಟ್ ವ್ಯಾಲ್ಯೂ ಬರುತ್ತೆ ಅದಕ್ಕೆ. ಸೊ ಹಾಗಾಗಿ ನನ್ನ ಅವಶ್ಯಕತೆ ಇದೆ ಅಂತ ಹೇಳಿದಾಗ ಇವರೆಲ್ಲ ಕಾಲಿಗೆ ಬಿದ್ದವರು, ಮಹೇಶ ಇವರೆಲ್ಲವ. ಯಾಕೆ ಕಾಲಿಗೆ ಬಿದ್ದಿದ್ರು ಸರ್? ಈಗ ಆವಾಗ ಅವ್ರ ಎಲೆಕ್ಷನ್ ಟೈಮಲ್ಲಿ ಸಾರ್ ಟಿಕೆಟು ಅಂತ ಆವಾಗ ನಮ್ಮ ಅವಶ್ಯಕತೆ ಇತ್ತು. ಬಿಡಿ, ನಮಗೆ ಇವರದ್ದೆಲ್ಲ ಯಾವ ಲೆಕ್ಕ? ದೇವೇಗೌಡರು ಹಿರಿಯರು, ಅವ್ರ ಬಗ್ಗೆ ಇವತ್ತಿಗೂ ಗೌರವ ಇದೆ. ಭಾಷೆ ಮೇಲೆ ಹಿಡಿತಾ ಇರಬೇಕು, ಎಚ್ಚರಿಕೆಯಿಂದ ಮಾತಾಡಿ ಅನ್ನುವಂಥ ವಾರ್ನಿಂಗ್ ಅನ್ನು ಮಾಡಿದ್ದಾರೆ. ಅದು ಅವರೇ ಅಂದ್ಕೊಂಡ್ರೆ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಯಾವ ಭಾಷೆ ಅವರಿಗೆ ತಪ್ಪು ಮಾತಾಡಿದ್ದೇನೆ ಅಂದರು ಮಹೇಶು? ಯಾವ ವಿಚಾರವಾಗಿ ಹೇಳ್ಬೇಕಾಯ್ತು ಅವರು? ಇಂಥ ವಿಚಾರ ತಪ್ಪು ಮಾಡಿದ್ದಾರೆ ಅಂತ. ನಾವು ಶೀಲವಂತರ ಜೊತೆಯಲ್ಲಿ ಬೆಳೆದಿರ್ತಕ್ಕಂಥವ್ರು. ನನ್ನ ಬಾಯಲ್ಲಿ ಇವತ್ತವರೆಗೂ ಕೆಟ್ಟ ಭಾಷೆ ಎಂದೂ ಬರಲಿಲ್ಲ. 50 ವರ್ಷದ ರಾಜಕಾರಣ ಜೀವನ. ನಾನು ಮಠದ ದಾಸೋಹದಲ್ಲಿದ್ದು ವಿದ್ಯಾಭ್ಯಾಸ ಪಡೆದವ್ರು. ನಾವು ಬಸವ ತತ್ವ ಪುಟ್ಟಪ್ಪನವ್ರ ಕೈಯಲ್ಲಿ ಪಾಠ ಹೇಳಿಸ್ಕೊಂಡ್ರವ್ರು. ನಾವು ರಾಷ್ಟ್ರಕವಿ ಸಾರಾ ಮಹೇಶ್ ಅವರವರು ಇನ್ನೂ ನಾನು ರಾಜಕೀಯಕ್ಕೆ ಬಂದಾಗ ಹುಟ್ಟಿದ್ನೋ ಇಲ್ಲ ನನಗೆ ಗೊತ್ತಿಲ್ಲ. ನಾವು ಈಗೀಗ ಒಂದು 10 ವರ್ಷದಿಂದ ಅವರು ಇದ್ದಾರೆ. ಹಾಗಾಗಿ ಅವ್ರು ಹೇಳಲಿ ಯಾವ ಭಾಷೆ ನಾನು ತಪ್ಪು ಉಪಯೋಗಿಸಿದ್ದೇನೆ, ಮಾತಾಡಿದ್ದೇನೆ ಅಂತ ಹೇಳಿ ಅವರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.